ಪ್ರಧಾನಿ ಅಂಗಳ ತಲುಪಿದ್ರು. ಖರ್ಗೆ ಮೇಲೆ ಏನು ಆರೋಪಗಳು ಕೇಳಿ ಬರ್ತಾ ಇದೆ, ಖರ್ಗೆ ಆಪ್ತನ ಮೇಲೆ ರಾಜು ಕಪ್ಪನೂರ್ ಮೇಲೆ ಏನು ಆರೋಪ ಕೇಳಿ ಬರ್ತಾ ಇದೆ, ಅದೀಗ ದೆಹಲಿ ತಲುಪಿದೆಯಂತೆ. ಪ್ರಧಾನಿ ಮೋದಿ ಅಂಗಳ ತಲುಪಿದೆ ಈ ಸೂಸೈಡ್ ಕೇಸ್. ಸಚಿನ್ ಸಾವಿಗೆ ಇನ್ನಾದ್ರೂ ಸಿಗುತ್ತಾ ನ್ಯಾಯ ಅನ್ನೋದು ಪ್ರಶ್ನೆ. ಸಚಿವ ಸ್ಥಾನಕ್ಕೆ ಖರ್ಗೆ ರಾಜೀನಾಮೆ ಕೊಡೋದು ಫಿಕ್ಸಾ? ದೆಹಲಿ ಮಟ್ಟದಲ್ಲೇ ಖರ್ಗೆ ವಿರುದ್ಧ ರಣತಂತ್ರ ರೂಪಿಸಲಾಗಿದೆಯಂತೆ. ಅಮಿತ್ ಶಾ ಭೇಟಿ ಹಾಕಿದ್ದಾರೆ ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ. ಅಮಿತ್ ಶಾ ವಿಜಯೇಂದ್ರ ರಣತಂತ್ರ ಏನು ಹಾಗಾದ್ರೆ? ರಿಪಬ್ಲಿಕಾನದಲ್ಲಿ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಕಾರಣ, ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣ ಆಗಿದ್ದು ಗುತ್ತಿಗೆದಾರ ಸಚಿನ್. ಗುತ್ತಿಗೆದಾರ ಹೌದಾ ಅಲ್ವಾ, ಒಂದಷ್ಟು ಗೊಂದಲಗಳು ಕೂಡ ಮುಂದುವರಿತಾ ಇದೆ. ಆದ್ರೆ ಸಚಿನ್ ಸಾವಿಗೆ ನ್ಯಾಯ ಸಿಗಬೇಕಲ್ಲ, ಅವ್ರು ಮಾಡಿರುವಂತ ಗಂಭೀರ ಆರೋಪಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗಬೇಕಲ್ಲ. ಬಿಜೆಪಿ ನಾಯಕರ ನಡೆ ಏನು ಅನ್ನುವಂತ ಪ್ರಶ್ನೆ ಇತ್ತು. ಬಟ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ದೆಹಲಿ ಅಂಗಳ ತಲುಪಿದೆ. ವಿಜಯೇಂದ್ರ ಅವರು ಅಮಿತ್ ಶಾ ಅವ್ರ ಜೊತೆಗೆ ಚರ್ಚೆ ಮಾಡಿದ್ದಾರಂತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಮಿತ್ ಶಾ ಅವರು ಒಂದು ಟಾಸ್ಕ್ ಬೇರೆ ಕೊಟ್ಟಿದ್ದಾರಂತೆ ವಿಜಯೇಂದ್ರ ಅವರಿಗೆ. ಈ ಸಚಿನ್ ಆತ್ಮಹತ್ಯೆಯ ಕೇಸ್, ಪ್ರಿಯಾಂಕ್ ಖರ್ಗೆ ಅವರ ರಾಜೀನಾಮೆ ತೆಗೆದುಕೊಳ್ಳೋ ತನಕ ಕೂಡ ವಿಜಯೇಂದ್ರ ಅವರು ಪ್ಲಾನ್ ಮಾಡ್ತಾರಾ? ಅದನ್ನ ಹೇಗೆ ಎಕ್ಸಿಕ್ಯೂಟ್ ಮಾಡ್ತಾರೆ? ಹೇಗಿರುತ್ತೆ ಹೋರಾಟ? ಒಗ್ಗಟ್ಟಾಗಿ ಹೋಗ್ತಾರಾ? ಇದೆಲ್ಲವೂ ಕೂಡ ಪ್ರಶ್ನೆಯಾಗಿ ಉಳಿದಿದೆ ಬಿಜೆಪಿಯ ಪಾಲಿಗೆ. ವಿಜಯೇಂದ್ರ ಅವರು ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ತೆಗೆದುಕೊಳ್ಳೋದೇ ದೊಡ್ಡ ಮಟ್ಟದ ಟಾಸ್ಕ್. ಈಗ ತೆಗೆದುಕೊಳ್ಳಲೇಬೇಕು, ಅಮಿತ್ ಶಾ ಅವರು ಹೇಳಿ ಕಳಿಸ್ಬಿಟ್ಟಿದ್ದಾರೆ. ಹೈಕಮಾಂಡ್ ಟಾಸ್ಕ್ ಗೆದ್ದು ಪಟ್ಟ ಉಳಿಸ್ಕೊಳ್ತಾರ BY ವಿಜಯೇಂದ್ರ? ಯಾಕಂದ್ರೆ ರಾಜ್ಯಾಧ್ಯಕ್ಷರು ಬದಲಾವಣೆ ಆಗ್ತಾರೆ ಅಂತ ಕೊಟ್ಟಿರುವ ಯತ್ನಾಳ್ ಅವರ ಹೇಳಿಕೆ. ಹಾಗಾಗಿ ಮುಂದುವರಿತಾರ, ಬದಲಾಗ್ತಾರ? ಈ ಟಾಸ್ಕ್ ಗೆದ್ರೆ ಉಳಿತಾರೆ ಅಂತ, ಟಾಸ್ಕ್ ಗೆಲ್ಲಿಲ್ಲ ಅಂದ್ರೆ ಕಳೆದುಕೊಳ್ತಾರ ಆ ಪಟ್ಟವನ್ನ? ಈ ಕುತೂಹಲ ಇದೆ. ಅಂದ್ರೆ ಸಾಧಾರಣವಾಗಿ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಅಷ್ಟೇ. ಅದನ್ನ ನರೇಂದ್ರ ಮೋದಿ ಅವರು ಬಹಳ ಅದ್ಭುತ ಹೇಳ್ತಾರೆ. ಅಂದ್ರೆ ಯಾವ್ದಾದ್ರು ಒಂದು ಅನಾಹುತಗಳಿದೆಯಲ್ಲ, ಒಂದು ಅನಾಹುತ ಅದು ಮತ್ತೊಬ್ಬರಿಗೆ ಒಂದು ಒಳ್ಳೆ ಏನು ಅದಕ್ಕೇನೋ ಅಂತಾರೆ, ಇನ್ನೊಂದು ಅನಾಹುತವನ್ನ ಅವಕಾಶವಾಗಿ ಪರಿವರ್ತನೆ ಮಾಡ್ಕೊಳ್ಳೋದು ಅಂತೇಳಿ. ಅಂದ್ರೆ ಈಗ ಏನಾದ್ರೂ ಒಂದು ಘಟನೆ ಸಂಭವಿಸಿರುತ್ತೆ. ಈಗ ಅವತ್ತು ಉತ್ತರ ಕರ್ನಾಟಕದಲ್ಲಿ ಬಹಳ ಜೋರು ಇದಾದ ನೆರೆ ಬಂದಿದ್ದಾಗ ನಾನು ಯಡಿಯೂರಪ್ಪನವ್ರನ್ನ ಮಾತಾಡಿದಾಗ ಯಡಿಯೂರಪ್ಪ ಅಳ್ತಾ ಹೇಳಿದ್ರು, ಅಂದ್ರೆ ಇದೊಂದು ಅವಕಾಶ ನಮಗೆ. ನನಗೆ ಆಶ್ಚರ್ಯ ಆಯ್ತು, ಅವಕಾಶ ಅಂದ್ರೆ ಹೆಂಗೆ ಅಂತೇಳಿ. ಅಂದ್ರೆ ಉತ್ತರ ಕರ್ನಾಟಕದ ಬಗ್ಗೆ ನಾವು ಗಮನ ಹರಿಸಿರ್ಲಿಲ್ಲ, ಈ ಮೂಲಕವಾದ್ರೂ ಗಮನ ಹರಿಸೋದಕ್ಕೆ ಒಂದು ಅವಕಾಶ ಇರುತ್ತೆ ಅನ್ನುವಂಥ ರೀತಿಯಲ್ಲಿ. ಯಾವುದಾದ್ರೂ ಒಂದು ಬಂದ ತಕ್ಷಣ ಅದನ್ನು ದೊಡ್ಡ ಮಟ್ಟದಲ್ಲಿ ಅದನ್ನ ಪಾಸಿಟಿವ್ ಆಗಿ ತಗೊಂಡ್ಬಿಡುವಂಥದ್ದು. ಈಗ ಇವ್ರದ್ದೇನಿದೆ, ಬಹಳ ದೊಡ್ಡ ರಿಸ್ಕ್ ಅಲ್ಲಿದ್ದಾರೆ ವಿಜಯೇಂದ್ರ, ಪಕ್ಕ ರಿಸ್ಕ್ ಅಲ್ಲಿದ್ದಾರೆ, ಇಲ್ಲ ಅಂತಲ್ಲ. ಯಾಕಂದ್ರೆ ಮೂರು ಉಪಚುನಾವಣೆ ಸೋತರು, ಆಮೇಲೆ ಪಕ್ಷದಲ್ಲೇ ಸಮಸ್ಯೆ ಅಂತಂದ್ರೆ ಏಕ್ದಮ್ ಭಿನ್ನಮತ ಇದೆ. ಆಮೇಲೆ ಇವರ ಟೀಮ್ ಒಂದು, ತಟಸ್ಥ ಟೀಮ್ ಒಂದು, ಬಸವನಗೌಡ ಪಾಟೀಲ್ ಯತ್ನಾಳ್ ಟೀಮ್ ಒಂದು. ಬಸವನಗೌಡ ಪಾಟೀಲ್ ಯತ್ನಾಳ್ ಕೂಡ ಯಾರು ನೋಟಿಸ್ ಕೊಡಲಿಲ್ಲ, ಮತ್ತೊಂದು ಕೊಡಲಿಲ್ಲ. ಆ ಸಂದರ್ಭದಲ್ಲಿ ಈ ಒಂದು ಸಮಸ್ಯೆ ಬಂದಿದೆ. ಈ ಸಮಸ್ಯೆಯನ್ನ ಬಿಜೆಪಿ ಯಾವ ತರ ಹೋರಾಟ ಮಾಡ್ತಾ ಅನ್ನೋದನ್ನ ನಾನು ನೆನ್ನೆ ಮೊನ್ನೆಯಿಂದ ಹೇಳ್ತಾ ಇದ್ದೀನಿ. ಚಪ್ಪೆ ಸೋಳ ರೂಮೊಳಗೆ ಕೂತ್ಕೊಂಡ್ಬಿಟ್ಟು ಇವರು ನಾವು ಗಡುವು ಕೊಡ್ತೇವೆ, ನೀವು ದಾಖಲೆ ಬಿಡುಗಡೆ ಮಾಡಿ ಗಡುವು ಕೊಡ್ತಾರೆ, ನೀ ಯಾವನಯ್ಯ ನೀನು ಅನ್ನೋ ರೀತಿಯಲ್ಲಿ ಕಾಂಗ್ರೆಸ್ ಅದನ್ನ ಒಂಥರ ಕೇರೆ ಮಾಡ್ತಾ ಇಲ್ಲ. ಕೊನೆಗೆ ಏನಾಯ್ತು ಅಂತ ಕೇಳಿದ್ರು, ಅಮಿತ್ ಶಾ ಬಳಿಗೆ ಹೋಗಿದೆ, ನರೇಂದ್ರ ಮೋದಿ ಅವರ ಬಳಿಗೆ ಹೋಗಿದೆ. ಅಮಿತ್ ಶಾ ನೋಡಿ ಎಂತ ಚಾಣಾಕ್ಷ ರಾಜಕಾರಣಿ, ಹೌದಾ? ಇದನ್ನ ನೀವು ಹೋರಾಟ ಮಾಡಲೇಬೇಕು. ಎಲ್ಲಿಯ ತನಕ ಹೋರಾಟ ಅಂತಂದ್ರೆ ಅವ್ರು ರಾಜೀನಾಮೆ ಕೊಡಬೇಕು. ರಾಜೀನಾಮೆ ಅವ್ರು ಕೊಟ್ರೆ ನೀನ್ ರಾಜೀನಾಮೆ ಕೊಡಬೇಕಾಗಿಲ್ಲ. ಅವ್ರು ಕೊಡದೇ ಇದ್ರೆ ನೀನ್ ರಾಜೀನಾಮೆ ಕೊಡಬೇಕು. ಅವ್ರು ಕೊಡಿಲ್ಲ, ಒಂದು ಅವ್ರು ಇರ್ಬೇಕು, ಒಂದು ನೀನ್ ಇರ್ಬೇಕು ಅಂತ ಹೇಳ್ತೀವಲ್ಲ, ಹಂಗೆ ಆ ತರದ ಹೋರಾಟ ಬಿಜೆಪಿ ಯಾವ ತರ ತೆಗೆದುಕೊಂಡು ಹೋಗುತ್ತೆ ಗೊತ್ತಿಲ್ಲ ನನಗೆ. ಯಾಕಂದ್ರೆ ನಿಮಗೆ ಯಾವಾಗ ಪ್ರಾಬ್ಲಮ್ ಶುರು ಆಗುತ್ತೆ ಹೋರಾಟದಲ್ಲಿ, ಕಿಚ್ಚು ಯಾಕೆ ಬರೋದಿಲ್ಲ ಅಂತಂದ್ರೆ, ಈಗ ಒಂದು ವೇಳೆ 6 ತಿಂಗಳಲ್ಲಿ ಚುನಾವಣೆ ಇದ್ದಿದ್ರೆ ಅಥವಾ 1 ವರ್ಷದಲ್ಲಿ ಚುನಾವಣೆ ಇದ್ದಿದ್ರೆ ಕಿಚ್ಚು ಬೇರೆ ಇರುತ್ತೆ. ಯಾಕಂದ್ರೆ ಹೋರಾಟ ಮಾಡ್ಬೋಣ ಕಣವ, ನೆಕ್ಸ್ಟ್ ಅಧಿಕಾರ ಬಂದ್ರೆ ನಾವೇ ಅಂತ. 3-4 ವರ್ಷ ಇದೆ. ಯಾವನದ ಅಲ್ಲಿ ತನಕ, ಅಲ್ಲಿಯ ಸಂದರ್ಭದಲ್ಲಿ ಸೆನಾರಿಯೋ ಯಾವ ತರ ಚೇಂಜ್ ಆಗಿರುತ್ತೆ ಗೊತ್ತಿಲ್ಲ. ಯಾರಿರ್ತಾರೆ, ಯಾರು ಇರೋದಿಲ್ಲ, ಯಾವ ಪಕ್ಷಕ್ಕೆ ಹೋಗಿರ್ತಾರೆ ಗೊತ್ತಿರೋದಿಲ್ಲ. ಆದ್ರೆ ಒಂದು ಅದ್ಭುತವಾದಂತ ಅವಕಾಶ ವಿಜಯೇಂದ್ರ ಆಗಿದೆ. ವಿಜಯೇಂದ್ರ ನಿಜವಾಗ್ಲೂ ಇದನ್ನ ಹೋರಾಟವನ್ನ ಮಾಡಿದ್ರೆ ಅವ್ರು ಬಿಜೆಪಿಯವರು ಬರದೇ ಇರಲಿ, ಇರುವಷ್ಟು ಜನ ಸಾಕಲ್ವಾ? ಈಗ ನಾವು ಹೋರಾಟದ ಸಂದರ್ಭದಲ್ಲಿ ಯಾರೆಲ್ಲ ಬಂದಿದ್ದಾರೆ ಅಂತ ಒಮ್ಮೆ 4 ಸಲ ಹೇಳ್ಬಹುದು. ಅವ್ರು ಬಂದಿಲ್ಲ, ಇವ್ರು ಬಂದಿಲ್ಲ ಅಂತ ಹೇಳ್ತಾ ಇರ್ಬೋದು. ಆದರೆ ಯಡಿಯೂರಪ್ಪನವರ ಫಾಲೋವರ್ಸು ಅಥವಾ ಬಿಜೆಪಿಯ ಒಂದು ದೊಡ್ಡ ವರ್ಗ ಅಥವಾ ವಿಜಯೇಂದ್ರ ವರ್ಗ ಮತ್ತು ಬಿಜೆಪಿ ಸಪೋರ್ಟ್ ಮಾಡುವಂತವ್ರು ಯಾರಾದ್ರೂ ಒಂದು ಬಂದೇ ಬರ್ತಾರೆ. ಇನ್ನು ಕೆಲವರು ಏನಾಗುತ್ತೆ, ಈ ತಟಸ್ಥರಾಗಿ ಉಳಿದಿರ್ತಾರಲ್ಲ, ಟಿ ರವಿ ಮತ್ತೊಬ್ಬರು ಇವರೆಲ್ಲ, ಅಂದ್ರೆ ಅವ್ರ ಆ ಕಡೆ ಈ ಕಡೆ ಹೈಕಮಾಂಡ್ ಅನ್ನೋ ರೀತಿಯಲ್ಲಿ ಮಾತಾಡ್ತಿರ್ತಾರಲ್ಲ, ಅವರಿಗೆ ಬರದ ವಿಧಿ ಇಲ್ಲ, ಬರಲೇಬೇಕಾಗತ್ತೆ. ಅದನ್ನ ವಿಜಯೇಂದ್ರ ಯಾವ ತರ ಮಾಡಿಸ್ಕೋತಾರೆ ಅನ್ನೋದು ಇಂಪಾರ್ಟೆಂಟ್. ಬನ್ನಿ ಎಲ್ಲರೂ ಕೂಡ ಹೋರಾಟ ಎಲ್ಲರೂ ಮಾಡಿ ಅಂತಾಗ ಈಗ ಬಸವನಗೌಡ ಪಾಟೀಲ್ ಯತ್ನಾಳ್ ಬರದೇ ಇದ್ರು ಕೂಡ ನೀವೇನ್ ಮಾಡ್ಬೇಕಂದ್ರೆ ಪ್ರಾಣ ಸಂಕಟ ಮಾಡ್ಬಿಡ್ಬೇಕು.
ಹೋರಾಟಗಳಾಗ್ತಿದೆ, ಮೀಡಿಯಾ ಕೇಳ್ತೀವಿ, ಹೋರಾಟಗಳಾಗ್ತಿದೆ ಪ್ರಿಯಾಂಕ್ ಖರ್ಗೆ ವಿರುದ್ಧ, ನೀವು ಯಾಕೆ ಹೋಗಿಲ್ಲ ಅಂತ ಬಸವನಗೌಡ ಪಾಟೀಲ್ ಯತ್ನಾಳ್ ಕೇಳಿದಾಗ ಅವ್ರಿಗೂ ಇರುಸು ಮುರುಸಾಗಬೇಕು. ಅವ್ರು ಹೇಳಕ್ಕಾಗಲ್ಲ, ಅವ್ರೇನು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡ್ತಿದ್ದಾರೆ ಅಂತ ಹೇಳಿಕೆ ಕೊಡಕ್ಕಾಗತ್ತಾ? ಹಂಗಿದ್ರೆ ಏನು ಸರ್ ನೀವು ಪ್ರಿಯಾಂಕ್ ಖರ್ಗೆ ವಿರುದ್ಧ ಹೋಗ್ತಾ ಇಲ್ಲ ಅಂತ ಉಳಿದವ್ರು ಪ್ರಶ್ನೆ ಮಾಡ್ತಾರೆ. ಸೊ ಅಲ್ಲಿ ತನಕ ಬಂದು ನಿಂತಿದೆ. ವಿಜೇಂದ್ರ ಅವರು ಇದನ್ನ ಯಾವ ತರ ತಗೊಳ್ತಾರೆ ಅನ್ನೋದು ವೆರಿ ಇಂಪಾರ್ಟೆಂಟ್. ಓಕೆ, ಇನ್ನು ಗುತ್ತಿಗೆದಾರ ಸಚಿನ್ ಪಾಂಚಾಳ ಆತ್ಮಹತ್ಯೆ ಕೇಸಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ತಲೆದಂಡ ಆಗಬೇಕು ಅಂತ ಬಿಜೆಪಿ ಪಟ್ಟು ಹಿಡಿದಿದೆ. ಇದನ್ನೇ ಅಸ್ತ್ರವಾಗಿಸಿರೋ ಕಮಲ ನಾಯಕರು ಬೃಹತ್ ಹೋರಾಟಕ್ಕೂ ಕೂಡ ಸಜ್ಜಾಗಿದ್ದಾರಂತೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಪ್ರಿಯಾಂಕ್ ಖರ್ಗೆಗೆ ಬಿಸಿ ಮುಟ್ಟಿಸೋಕೆ ಬಿಜೆಪಿ ಪ್ಲಾನ್. ಹಿಂದೆಂದೂ ರೂಪಿಸದ ರಣತಂತ್ರಗಾರಿಕೆ ಪ್ರಯೋಗ. ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಪ್ರಕರಣದಲ್ಲಿ ಪ್ರಿಯಾಂಕ್ ಖರ್ಗೆ ಆಪ್ತ ರಾಜ ಕಪನೂರು ಹೆಸರು ಕೇಳ್ಬರ್ತಾ ಇದ್ದು, ಸಚಿವರ ರಾಜೀನಾಮೆಗೆ ಬಿಜೆಪಿ ನಾಯಕರು ಪಟ್ಟು ಹಿಡಿದಿದ್ದಾರೆ. ಆದ್ರೆ ಸಿಎಂ ಸಿದ್ದರಾಮಯ್ಯ ಪರಮೇಶ್ವರ್ ಪ್ರಿಯಾಂಕ್ ಖರ್ಗೆ ಬೆನ್ನಿಗೆ ನಿಂತಿದ್ದು, ಇದರ ವಿರುದ್ಧ ಬೃಹತ್ ಹೋರಾಟಕ್ಕೆ ಬಿಜೆಪಿ ರಣತಂತ್ರ ರೂಪಿಸಿದೆ. ಸಚಿನ್ ಪ್ರಕರಣ ಸಿಬಿಐಗೆ ನೀಡಬೇಕೆಂದು ರಾಜ್ಯ ಸರ್ಕಾರಕ್ಕೆ ನೀಡಿದ್ದ ಗಡುವು ಮುಕ್ತಾಯವಾಗಲಿದೆ. ಹೀಗಾಗಿ ಪ್ರಿಯಾಂಕ್ ಖರ್ಗೆ ವಿರುದ್ಧ ಹೋರಾಟ ಮಾಡಲು ಬಿಜೆಪಿ ಸಜ್ಜಾಗಿದ್ದು, ದೊಡ್ಡ ಮಟ್ಟದ ತೆಗೆದುಕೊಂಡು ಹೋಗಲು ಪ್ಲಾನ್ ನಡೀತಾ ಇದೆ. ಸರ್ಕಾರದ ವಿರುದ್ಧ ಹಿಂದೆಂದೂ ರೂಪಿಸದ ತಂತ್ರಗಾರಿಕೆಯನ್ನ ಈ ಬಾರಿ ಕಲಬುರಗಿಯಲ್ಲಿ ಪ್ರಯೋಗ ಮಾಡಲು ಬಿಜೆಪಿ ಸಜ್ಜಾಗಿದೆ. ಪ್ರಿಯಾಂಕ್ ಖರ್ಗೆ ಮನೆಗೆ ಮುತ್ತಿಗೆಗೆ ತಯಾರಿ ನಡೆದಿದೆ. ಪ್ರಿಯಾಂಕ್ ಖರ್ಗೆ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ತೆಗೆದುಕೊಂಡು ಹೋಗಲು ಬಿಜೆಪಿ ಪ್ಲಾನ್ ಮಾಡಿದೆ. 10 ರಿಂದ 12 ಸಾವಿರ ಜನರನ್ನ ಸೇರಿಸಿ ಬೃಹತ್ ಹೋರಾಟಕ್ಕೆ ಪ್ಲಾನ್ ನಡೆದಿದೆ. ಮುತ್ತಿಗೆ ವೇಳೆ ಪೊಲೀಸರು ತಡೆದರೆ ಹೋರಾಟ ವಿಫಲವಾಗದಂತೆ ಮಾಡಲು ಬಿಜೆಪಿ ತಯಾರಿಯನ್ನ ನಡೆಸಿದೆ. ಪ್ರಿಯಾಂಕ್ ನಿವಾಸಕ್ಕೆ ಮುತ್ತಿಗೆಗೆ ತೆರಳಲು 4-5 ತಂಡಗಳನ್ನ ರಚನೆ ಮಾಡಲಾಗಿದೆ. ಸಚಿವರ ನಿವಾಸಕ್ಕೆ ಮುತ್ತಿಗೆಗೆ ತೆರಳುವ ರೂಟ್ ಮ್ಯಾಪ್ ಸೇರಿ ಹಲವು ಮಾಹಿತಿಯನ್ನ ಸಂಗ್ರಹಿಸಲಾಗಿದೆ. ರಾಜ್ಯ ನಾಯಕರ ಮುಂದಾಳತ್ವದಲ್ಲಿ ಪ್ರತ್ಯೇಕ ತಂಡಗಳಾಗಿ ಮುತ್ತಿಗೆಗೆ ಪ್ಲಾನ್ ನಡೆದಿದೆ. ಮುತ್ತಿಗೆ ಸಕ್ಸಸ್ಗೆ ಸ್ಥಳೀಯ ಮುಖಂಡರಿಂದಲೂ ಮಾಹಿತಿಯನ್ನ ಸಂಗ್ರಹಿಸಲಾಗಿದೆ. ರಾಷ್ಟ್ರ ಮಟ್ಟದಲ್ಲೂ ಹೋರಾಟ ಗಮನ ಸೆಳೆಯುವಂತೆ ಪ್ಲಾನ್ ಮಾಡಿದ್ದಾರೆ ಬಿವೈ ವಿಜಯೇಂದ್ರ. ಬಿವೈ ವಿಜಯೇಂದ್ರಗೆ ಹೈಕಮಾಂಡ್ ಹಾಗೂ ಸಂಘ ಪರಿವಾರದ ನಾಯಕರಿಂದಲೂ ಈಗಾಗಲೇ ಕಟ್ಟುನಿಟ್ಟಿನ ಸೂಚನೆ ಕೂಡ ಸಿಕ್ಕಿದೆ. ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಮನೆಗೆ ಮುತ್ತಿಗೆ ಸಕ್ಸಸ್ ಆಗಬೇಕೆಂದು ಛಲತೊಟ್ಟ ವಿಜಯೇಂದ್ರ ಭಾರಿ ರಣತಂತ್ರವನ್ನ ಹೆಣೆದಿದ್ದಾರೆ. ಬಿಜೆಪಿಯ ರಣಕಹಳೆ ಯಾವ ರೀತಿ ಮೊಳಗುತ್ತೆ ಅನ್ನೋದು ಗೊತ್ತಾಗಲಿದೆ. ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇನ್ನು ಮೋದಿ ಅಂಗಳಕ್ಕೆ ಸಚಿನ್ ಸುಸೈಡ್ ಕೇಸ್. ನ್ಯಾಯಕ್ಕಾಗಿ ಪ್ರಧಾನಿಗೆ ಸಚಿನ್ ಅಕ್ಕಂದಿರ ಮನವಿ. ಸಚಿನ್ ಆತ್ಮಹತ್ಯೆಯಿಂದ ಪ್ರಭಾವಿಗಳಿದ್ದಾರೆ. ಸಿಐಡಿ ತನಿಖೆಯಿಂದ ನ್ಯಾಯ ಸಿಗುವ ಲಕ್ಷಣ ಇಲ್ಲ. ಪ್ರಕರಣವನ್ನು ಸಿಬಿಐ ತನಿಖೆಗೆ ವಹಿಸುವಂತೆ ಮನವಿ. ರಿಪಬ್ಲಿಕ್ ಕನ್ನಡ ಮೂಲಕ ಪ್ರಧಾನಿ ಮೋದಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ ಸಹೋದರಿ ಸುರೇಖಾ. ಈ ಮನವಿಯನ್ನು ಪ್ರಧಾನಿಯವರಿಗೆ ಮಾಡಿದ್ದಾರೆ, ಸಿಬಿಐ ಎನ್ಕ್ವೈರಿ ಮಾಡಿ ಅಂತೇಳಿ. ಬಟ್ ಸಿಬಿಐ ಎನ್ಕ್ವೈರಿ ಕೇಂದ್ರಕ್ಕೆ ಮಾಡಕ್ ಬರಲ್ಲ. ಅದನ್ನ ಕೇಂದ್ರ ಮಾಡಕ್ ಆಗಲ್ಲ. ರಾಜ್ಯ ಸರ್ಕಾರ ಒಂದು ಅಪೀಲ್ ಮಾಡಬೇಕು. ಇದನ್ನ ಸಿಬಿಐಗೆ ಕೊಡಬಹುದು ಅಂತೇಳಿ ಅದು ಅವಕಾಶ ಇರುವಂತದ್ದು. ಸಿಬಿಐ ಡೈರೆಕ್ಟ್ ಆಗಿ ಬರೋದಕ್ಕೆ ಆಗೋದಿಲ್ಲ. ಬಟ್ ಇದು ಅವರಿಗೆ ಯಾರ ಐಡಿಯಾ ಹೇಳ್ಕೊಟ್ರೋ ಗೊತ್ತಿಲ್ಲ. ಬಿಜೆಪಿ ಅವರ ಐಡಿಯಾ ಹೇಳ್ಕೊಟ್ರೋ ಹಿಂಗ್ ಮನವಿ ಮಾಡಿ ಅಂತೇನೋ ಹೇಳಿದಿರ್ಬೋದು. ಬಟ್ ತಪ್ಪೇನಿಲ್ಲ, ಒಂದು ಸಿಬಿಐಗೆ ಹೋಗಬೇಕು ಅಂತ ಅವರೊಂದು ಅಪೀಲ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಆದ್ರೆ ಪ್ರೊಸೀಜರ್ ಹಂಗಲ್ಲ ಅಂತೇಳಿ ಅದಕ್ಕೆ ನಾನು ಹೇಳ್ತಾ ಇರೋದು. ಈಗ ಬಿಜೆಪಿಗೆ ಕರೆಕ್ಟ್ ಆಗಿ ಹೋರಾಟ ಮಾಡಬೇಕು ಅಂತ ಅನಿಸಿದ್ರೆ ಅವರಿಗೆ ನ್ಯಾಯಯುತವಾಗಿ ಕೆಲವು ನ್ಯಾಯದ ಸಲಹೆಗಳನ್ನು ಕೊಡಬೇಕು ಆ ಫ್ಯಾಮಿಲಿ ಅವರಿಗೆ. ನೀವು ಹಿಂಗ್ ಮಾಡಿ, ಹಿಂಗ್ ಮಾಡಿ, ಹಿಂಗ್ ಮಾಡಿ, ಹಿಂಗ್ ಮಾಡಿ ಅಂತ. ಫಾರ್ ಎಕ್ಸಾಂಪಲ್, ಹಿಂದೆ ಅದು ನನಗೆ ಯಾವುದು ಸಬ್ಜೆಕ್ಟ್ ಮರ್ತೋಗಿದೆ ಯಾವುದು ಅಂತ ಹೇಳಿ, ಒಂದು ದೊಡ್ಡ ಇನ್ಸಿಡೆಂಟ್ ಆಯಿತು. ದೊಡ್ಡ ಇನ್ಸಿಡೆಂಟ್ ಆದಾಗ ಅದನ್ನ ದತ್ತ ಅವರು ಬಹಳ ಚೆನ್ನಾಗಿ ಹೇಳ್ತಾರೆ. ಇನ್ಸಿಡೆಂಟ್ ಆದಾಗ ಅದು ಕೇಂದ್ರದ ಗಮನ ಸೆಳೆಯಬೇಕಾಗಿತ್ತಂತೆ. ಆ ಒಂದು ವಿಚಾರವನ್ನ ನನಗೆ ಸಬ್ಜೆಕ್ಟ್ ಮರ್ತೋಗಿದೆ, ಆದರೂ ಅದನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ದೇವೇಗೌಡರು ದತ್ತ ಅವರನ್ನು ಕರೆದಂತೆ. ದತ್ತ ಅವರನ್ನು ಕರೆದ್ಬಿಟ್ಟು ಯು ಆರ್ ಅನಂತಮೂರ್ತಿಗೆ ಹೇಳ್ಬಿಟ್ಟು ಅದಕ್ಕೊಂದು ಸುಪ್ರೀಂ ಕೋರ್ಟ್ನಲ್ಲಿ ಅಪೀಲ್ ಮಾಡಕ್ಕೆ ಹೇಳಿ ಅಂತಂದ್ರೆ, ಯು ಆರ್ ಅನಂತಮೂರ್ತಿ ಅದನ್ನು ಹೇಳಿದ ತಕ್ಷಣ ಅಪೀಲ್ ಮಾಡಿದರು. ಯು ಆರ್ ಅನಂತಮೂರ್ತಿಗೆ ಒಂದು ದೊಡ್ಡ ಒಂದು ಘನ ಸ್ಥಾನ ಇದೆ. ಈಗೆಲ್ಲ ಬುದ್ಧಿಜೀವಿಗಳು ಅಂತ ಹೇಳುವಾಗ ಟೀಕೆ ಟಿಪ್ಪಣಿಗಳು ಜಾಸ್ತಿ ಆಗಿದೆ, ಮೊದಲೆಲ್ಲ ಹಂಗಿರಲಿಲ್ಲ. ಸೊ ಅವರು ಅದನ್ನು ಮಾಡಿದಾಗ ಅದು ದೇಶಾದ್ಯಂತ ಸುದ್ದಿ ಆಗುತ್ತೆ. ದೇಶಾದ್ಯಂತ ಸುದ್ದಿ ಆದಾಗ ನೋಡಿ ಹಿಂಗೆ ಹಾಕಿದ್ದಾರೆ, ಹಿಂಗಾಗಿ ಅಂದರೆ ಅದನ್ನು ನೀವು ಕ್ರಿಯೇಟ್ ಮಾಡೋದು ಅಂತ ನಾನು ಹೇಳಿದ್ದು. ಆ ದೊಡ್ಡ ಒಂದು ಬಜ್ ಕ್ರಿಯೇಟ್ ಮಾಡಬೇಕು. ಈಗ ಬಿ ಜೆ ಪಿಗೆ ಡೈರೆಕ್ಟಾಗಿ ಹೋರಾಟ ಮಾಡೋದು ಕಷ್ಟ ಆಗ್ತಾ ಇದೆ, ಆ ಕಡೆ ಈ ಕಡೆ ಇದೆ ಅಂತ ಹೇಳುವಾಗ ಪ್ರಮುಖ ವ್ಯಕ್ತಿಯಿಂದ ಅದರ ಬಗ್ಗೆ ಒಂದು ಅಪೀಲ್ ಹಾಕ್ಸೋದು, ಹಿಂಗೆ ಹಾಕ್ಸೋದು, ಏನಾದರೂ ಒಂದು ಹಾಕ್ಸೋದು, ಆ ಮೂಲಕ ಅದು ಸುದ್ದಿ ಬರೋಂಗೆ ಮಾಡೋದು.
ಅದನ್ನು ಮಾಡಬೇಕು. ಬಟ್ ಇವರೇ ಹೇಳ್ಕೊಟ್ಟಿದ್ದಾರೆ, ಯಾಕಂದ್ರೆ ಅವ್ರಿಗೆ ಅಷ್ಟು ಜ್ಞಾನ ಇರ್ಲಿಕ್ಕಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಅವ್ರಿಗೆ ಹೆಂಗೆ ಗೊತ್ತು CID ಇಂದ ಏನಾಗುತ್ತೆ, CBI ಇಂದ ಏನಾಗುತ್ತೆ. ನೀವು CBIಗೆ ಎನ್ಕ್ವೈರಿ ಮಾಡಿ ಅಂತ ಅಪೀಲ್ಗೆ ಹೇಳಿರ್ಬೋದು. ಅವ್ರು ಮಾಡಿದ್ರು ರಿಪಬ್ಲಿಕ್ ಮೂಲಕನೋ ಅಥವಾ ಬೇರೆ ಚಾನಲ್ಗಳ ಮೂಲಕನೋ ಅಪೀಲ್ ಮಾಡಿರ್ತಾರೆ. ಆದರೆ CBI ಎನ್ಕ್ವೈರಿ ಕೇಂದ್ರ ಅಥವಾ ನರೇಂದ್ರ ಮೋದಿ ಮಾಡಕ್ ಬರಲ್ಲ, ರಾಜ್ಯ ಸರ್ಕಾರ ಅಪೀಲ್ ಮಾಡಬೇಕು. 2013 2018 ಅವಧಿಯಲ್ಲಿ ಇವರು ಪದೇ ಪದೇ ಹೇಳ್ತಾ ಇರ್ತಾರೆ, ಯಾರು ಸಿದ್ದರಾಮಯ್ಯ 7 ಕೇಸ್ಗಳನ್ನು CBI ಕೊಟ್ಟಿದ್ದಾರೆ. 7 ಕೇಸ್, ಅದು DSP ಗಣಪತಿ ಇರ್ಬೋದು, ಆಮೇಲೆ DK ರವಿ ಕೇಸ್ ಇರ್ಬೋದು, 7 ಕೇಸ್ ಕೊಟ್ಟಿದ್ದಾರೆ. ಆ ನಂತರ CBI ಹೋಗಿದ್ದು ಒಂದೇ, ಯಾವುದು DK ಶಿವಕುಮಾರ್ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಒಂದು ಹೋಗಿದ್ದು ಅಲ್ಲ, ಅದು ಇಲ್ಲಿಂದ ಇವರು ಕೊಟ್ಟಿದ್ರು, ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಾಗ ಕೊಟ್ಟರು. ಬಟ್ ಅದನ್ನ ವಾಪಸ್ ತಗೊಂಡ್ಬಿಟ್ರು, ಅದೇ ಕ್ಯಾಬಿನೆಟ್ ವಾಪಸ್ ತಗೊಂಡ್ಬಿಡ್ತು. ಸೊ ಅಲ್ಲಿ ತನಕ ಬಂದು ನಿಂತಿದೆ. ಓಂ ಪ್ರಕಾಶ್ ಅವರು ಲೈವ್ ಇದ್ದಾರೆ. ಓಕೆ, ಓಂ ಪ್ರಕಾಶ್ ಮತ್ತು ಮಲ್ಲಿಕಾರ್ಜುನ ಮರಕಲೆ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಯಾವ ಆಂಗಲ್ ಹೇಳಕ್ಕೆ ಇಷ್ಟಪಡ್ತೀರಿ ಕಲಬುರಗಿಯಿಂದ ಓಂ ಪ್ರಕಾಶ್? ಅಂದ್ರೆ ಇದು ರಾಜಕೀಯವಾಗಿ ದೊಡ್ಡ ಮಟ್ಟದಲ್ಲಿ ಕೇಂದ್ರಕ್ಕೆ ಹೋಗಿದೆ, ಹೈಕಮಾಂಡ್ ಹೋಗಿದೆ ನಿಜ. ಬಿಜೆಪಿಯಲ್ಲಿ ಕಿಚ್ಚು ನಿಜವಾಗ್ಲೂ ಹಂಗೆ ಕಾಣ್ತಾ ಇದೆಯಾ, ಅಥವಾ ಏನಾದ್ರೂ ಆಗಲಿ ಬಂದ್ರೆ ಮಾಡ್ಕೋತೀವಿ ಅಂತಿದ್ಯಾ? ಹೆಂಗೆ ಕಲಬುರಗಿಯಲ್ಲಿ ನಿಜವಾಗ್ಲೂ ಪ್ರಿಯಾಂಕ್ ಖರ್ಗೆ ವಿರುದ್ಧ ಸೆಟೆದು ನಿಲ್ಲುವಂತ ಶಕ್ತಿ ಬಿಜೆಪಿಗಿದೆಯಾ? ನಂಬರ್ 1. ಎರಡನೇದು, ರಾಜ್ಯ ಬಿಜೆಪಿ ನಾಯಕರು ಕಲಬುರಗಿಯಲ್ಲಿ ಹೋರಾಟವನ್ನು ಮುಂದುವರಿಸಿದ್ರೆ ಅದು ಮುಂದುವರಿಬಹುದಾ? ಇವರೆಲ್ಲ ಹೋರಾಟಗಳನ್ನ ಮಾಡ್ತಾ ಇರುವಾಗ ಪ್ರಿಯಾಂಕ್ ಖರ್ಗೆ ಕೂಡ ರಾಜಕೀಯದಲ್ಲಿ ಬಹಳ ನಿಪುಣರಿದ್ದಾರೆ, ಪಳಗಿದ್ದಾರೆ. ಅವರು ಕೈ ಕಟ್ಟಿ ಕೂತ್ಕೊಂಡ್ಬಿಡ್ತಾರ? ಏನಾಗ್ತಾ ಇದೆ ಅಲ್ಲಿ ಕಲಬುರಗಿಯಲ್ಲಿ? ಜಯಪ್ರಕಾಶ್ ಶೆಟ್ಟಿ, ಖಂಡಿತವಾಗೂ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣವನ್ನ ಬಿಜೆಪಿ ದೊಡ್ಡ ಮಟ್ಟದಲ್ಲಿ ತೆಗೆದುಕೊಂಡು ಹೋಗಬೇಕು, ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಪಡಿಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಹೋರಾಟ ಮತ್ತೆ ಪ್ಲಾನ್ ಅನ್ನ ಮಾಡ್ತಾ ಇರುವಂತದ್ದು. ತಾವು ಮೊದಲೇ ಹೇಳಿದಾಗೆ ಈ ಒಂದು ಪ್ಲಾನ್ಗೆ ಸ್ಥಳೀಯ ಅಂದ್ರೆ ಕಲಬುರಗಿ ಜಿಲ್ಲಾ ಮಟ್ಟದ ನಾಯಕರಿಂದ ಪ್ರಿಯಾಂಕ್ ಖರ್ಗೆ ವಿರುದ್ಧ ಅಷ್ಟು ದೊಡ್ಡ ಮಟ್ಟದ ಹೋರಾಟ ನಿರೀಕ್ಷಿಸೋದಕ್ಕೆ ಸಾಧ್ಯವೂ ಕೂಡ ಇಲ್ಲ. ಯಾಕಂತಂದ್ರೆ ಕಲಬುರಗಿ ಜಿಲ್ಲಾ ಮಟ್ಟದ ನಾಯಕರು ಈ ಹಿಂದೆ ಪ್ರಿಯಾಂಕ್ ಖರ್ಗೆ ವಿರುದ್ಧ ಹೋರಾಟ ಮಾಡಿದಂತಹ ಸಂದರ್ಭದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು, ಬಿಜೆಪಿ ಕಾರ್ಯಕರ್ತರು, ನಾಯಕರು ಈ ಒಂದು ಏನು ಹೋರಾಟದಲ್ಲಿ ಭಾಗಿಯಾಗ್ತಾ ಇಲ್ಲ. ಹಾಗಾಗಿ ರಾಜ್ಯ ಬಿಜೆಪಿ ನಾಯಕರು ಕಲಬುರಗಿಯಲ್ಲಿ ಬಂದು ಪ್ರಿಯಾಂಕ್ ಖರ್ಗೆ ನಿವಾಸಕ್ಕೆ ಮುತ್ತಿಗೆ ಹಾಕಬೇಕು, ಜೊತೆಗೆ ಪ್ರಿಯಾಂಕ್ ಖರ್ಗೆ ರಾಜೀನಾಮೆಯನ್ನ ಪಡಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ಲಾನ್ ಅನ್ನ ಮಾಡಿರುವಂತದ್ದು. ಬಹಳ ಪ್ರಮುಖವಾಗಿ ಈ ಒಂದು ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣವನ್ನು ಒಂದು ಕಡೆ CBIಗೆ ನೀಡಬೇಕು ಅನ್ನುವಂಥದ್ದು ಬಹಳ ಬೇಡಿಕೆ ಇಟ್ಟಿರುವಂಥದ್ದು. ಅದಕ್ಕೆ ಸರ್ಕಾರಕ್ಕೆ ಡೆಡ್ ಲೈನ್ ಅನ್ನ ಕೂಡ ನೀಡಿರುವಂಥದ್ದು. ನಾಳೆ ಒಳಗಾಗಿ ಏನು ಸಿಬಿಐ ತನಿಖೆಗೆ ಈ ಒಂದು ಪ್ರಕರಣವನ್ನು ಒಪ್ಪಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಮತ್ತೊಂದು ಕಡೆ ಈಗಾಗಲೇ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಅಂಗಳ ಕೂಡ ತಲುಪಿರುವಂತದ್ದು. ವಿಜಯೇಂದ್ರ ದೆಹಲಿ ಮಟ್ಟದಲ್ಲಿ ಅಂದ್ರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿ ಮಾಡಿ ಮಾತುಕತೆ ಕೂಡ ನಡೆಸಿರುವಂತದ್ದು. ಹಾಗಾಗಿ ಅಮಿತ್ ಶಾ ಅವರ ಸೂಚನೆ ಮೇರೆಗೆ ರಾಜ್ಯ ಮಟ್ಟದ ನಾಯಕರು ಕಲಬುರಗಿಗೆ ಬಂದು ಇಲ್ಲಿ ಹೋರಾಟ ನಡೆಸೋದಕ್ಕೆ ಪ್ಲಾನ್ ಅನ್ನ ಮಾಡಿರುವಂತದ್ದು. ಇದು ಶನಿವಾರ ಏನು ಇಲ್ಲಿ ವಿಜಯೇಂದ್ರ ನೇತೃತ್ವದಲ್ಲಿ ಈ ಒಂದು ಬೃಹತ್ ಹೋರಾಟ ನಡೆಸುವಂತದ್ದು. ಕಲಬುರಗಿಯ ಜಗತ್ ವೃತ್ತದಿಂದ ನೇರವಾಗಿ ಪ್ರಿಯಾಂಕ್ ಖರ್ಗೆ ಅವರ ಮನೆಗೆ ತೆರಳಿ ಪ್ರಿಯಾಂಕ್ ಖರ್ಗೆ ಅವರ ಮನೆಗೆ ಮುತ್ತಿಗೆ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ಲಾನ್ ಅನ್ನ ಮಾಡಿರುವಂಥದ್ದು. ಅದಕ್ಕೆ ಸ್ಥಳೀಯ ಮುಖಂಡರು ಮತ್ತೆ ಬೀದರ್ ಜಿಲ್ಲೆ, ಯಾದಗಿರಿ ಜಿಲ್ಲೆಯ ನಾಯಕರ ಸಹಾಯ ಕೂಡ ಮತ್ತೆ ಕಾರ್ಯಕರ್ತರ ಬರುವಿಕೆ ಕೂಡ ಪ್ಲಾನ್ ಅನ್ನ ಮಾಡ್ತಾ ಇರುವಂಥದ್ದು. ಬಹಳ ದೊಡ್ಡ ಮಟ್ಟದಲ್ಲಿ ಅಂದ್ರೆ ಸುಮಾರು 10,000 ರಿಂದ 15,000 ಜನರನ್ನ ಸೇರಿಸಿ ಈ ಒಂದು ಹೋರಾಟವನ್ನ ಮಾಡಬೇಕು. ಒಂದು ವೇಳೆ ಪೊಲೀಸರು ಈ ಹೋರಾಟವನ್ನ ತಡಿಬೇಕು ಅಂತ ಹೇಳಿ ಪ್ಲಾನ್ ಮಾಡಿದ್ರು ಕೂಡ ಪ್ರಿಯಾಂಕ್ ಖರ್ಗೆ ಮನೆಗೆ ಬರುವಂತ ಏನು ದಾರಿಗಳಿದ್ದಾವೆ, ರೂಟ್ ಮ್ಯಾಪ್ಗಳೆಲ್ಲವೂ ಕೂಡ ರೆಡಿ ಮಾಡ್ಕೊಂಡಿರುವಂಥದ್ದು. ಅಂದ್ರೆ 4-5 ರೂಟ್ಗಳಿಂದ ಅವರ ಮನೆಗೆ ತೆರಳುವಂತ ಸಾಧ್ಯತೆ ಇರುವಂಥದ್ದು. ಹಾಗಾಗಿ ಎಲ್ಲಾ ಕಡೆಯಿಂದಲೂ ಕೂಡ ಒಂದು ರೂಟ್ ಅಲ್ಲಿ ಏನು ಪೊಲೀಸರು ಅದನ್ನ ಬಂದ್ ಮಾಡಿ ಅವರ ಹೋರಾಟವನ್ನ ಅಲ್ಲೇ ತಡೆ ಹಿಡಿದು ನೇರವಾಗಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ತಲುಪಿಸಿ ಅಲ್ಲಿ ಮನವಿಯನ್ನ ಕೊಡುವಂತೆ ಮಾಡಬೇಕು ಅನ್ನುವಂಥ ಪ್ಲಾನ್ ಅನ್ನ ಒಂದು ವೇಳೆ ಪೊಲೀಸರು ಮಾಡ್ಕೊಂಡ್ರೆ, ಪೊಲೀಸರ ಪ್ಲಾನ್ಗೆ ತಕ್ಕಂತೆ ಮತ್ತೊಂದು ಪ್ಲಾನ್ ಅನ್ನ ಬಿಜೆಪಿ ಅವರು ಕೂಡ ಮಾಡ್ಕೊಂಡಿರುವಂಥದ್ದು. ಅಂದ್ರೆ ಯಾವ್ಯಾವ ರೂಟ್ ನಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಮನೆಗೆ ತೆರಳಿ ಒಟ್ಟಿನಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಮನೆಗೆ ಮುತ್ತಿಗೆ ಹಾಕ್ತೀವಿ ಅಂತೇಳಿ ಏನು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಹೇಳಿದ್ರು, ಅದರಂತೆ ಮುತ್ತಿಗೆ ಹಾಕ್ಲೇಬೇಕು ಅನ್ನುವಂಥ ಪ್ಲಾನ್ ಅನ್ನ ಇದೀಗ ರಾಜ್ಯ ಬಿಜೆಪಿ ನಾಯಕರು ಕೂಡ ಮಾಡ್ಕೊಂಡಿರುವಂತದ್ದು. ಅದಕ್ಕೆ ಸ್ಥಳೀಯ ನಾಯಕರು ಕೂಡ ಕೆಲವೊಂದಷ್ಟು ಅಂದ್ರೆ ಯಾವ್ಯಾವ ಬಂದೆ. ಈಗ ಪಕ್ಕದ ಬೀದರ್ನಲ್ಲಿ ಮಲ್ಲಿಕಾರ್ಜುನ ಮರಕಲೆ ಇದ್ದಾರೆ. ಮರಕಲೆ ಅವರೇ, ಈಗ ಅವರ ಫ್ಯಾಮಿಲಿ ಮೊನ್ನೆ ದುಡ್ಡು ಕೊಡೋಕೆ ಬಂದಾಗ ಬೇಡ ಮತ್ತೊಂದು ಅಂತೆಲ್ಲ ಹೇಳಿದ್ರು. ಈಗ CBI ಎನ್ಕ್ವೈರಿ ಬಗ್ಗೆ ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ಈಗ ತಪ್ಪೇನಿಲ್ಲ, ಒಂದು ಘಟನೆಗಳಾದಾಗ ಅದು ನಮಗೂ ಅರ್ಥ ಆಗುತ್ತೆ. ಕಾಂಗ್ರೆಸ್ ಬಿಜೆಪಿ ಬಂದು ಇಲ್ಲ ನೀವು ಹಿಂಗೆ ಮಾಡಿ ಅಂತ ಹೇಳ್ಕೊಡ್ತಾರೆ, ಕಾನೂನಿನ ಕೆಲವು ಹೋರಾಟದ ಬಗ್ಗೆ ಹೇಳ್ಕೊಡ್ತಾರೆ. ಬಟ್ ನಿಮಗನ್ಸಲ್ವಾ ಈಗ CBI ಎನ್ಕ್ವೈರಿ ಅಂತ ಅವ್ರು ಹೇಳ್ತಾ ಇದ್ದಾರೆ, ಅದೊಂದು ರಾಂಗ್ ಪ್ರೊಸೀಜರ್ ಅಂತ ಅನಿಸ್ತಾ ಇಲ್ವ? CBI ಎನ್ಕ್ವೈರಿ ಪ್ರಧಾನಿ ಬಳಿ ಹೋಗಿ ಏನು ಮಾಡೋಕ್ಕಾಗತ್ತೆ? ಪ್ರಧಾನಿ ಅದನ್ನೇನು ಮಾಡೋಕ್ಕಾಗಲ್ಲ, ಅದನ್ನು ರಾಜ್ಯ ಸರ್ಕಾರವೇ ಮಾಡಬೇಕಾಗತ್ತೆ. ಅದರ ಹೊರತಾಗಿ
ಬಿಜೆಪಿ ಬಳಿ ಐಡಿಯಾ ಸಿಗ್ತಾ ಇಲ್ವಾ ಹೋರಾಟಕ್ಕೆ ಏನ್ ಮಾಡಬೇಕು ಅಂತ? ನಿಮ್ಗೇನು ಅನ್ಸುತ್ತೆ ನಿಜವಾಗಿ ಕಾವನ್ನ ಉಳಿಸ್ಕೊಳ್ಳತ್ತಾ? ಈಗ ನಮ್ಮ ಓಂ ಪ್ರಕಾಶ್ ಅವರು ಮಾತಾಡಿದ್ರು, ಅವ್ರು ಹೇಳ್ತಾರೆ ಶನಿವಾರ ಮಾಡ್ತಾರೆ. ಹೌದು, ಬಿಸಿ ಬಿಸಿ ದೋಸೆ ಅವಾಗ್ಲೇ ತಿನ್ಬೇಕಲ್ವಾ? ಯಾವುದೇ ಇದು ಆರಿದ್ಮೇಲೆ ಆರಿದ್ಮೇಲೆ ಅಲ್ಲ, ಎಲ್ಲ ಮುಗಿದು ನೆಲಸಂತಾನ ಆದ್ಮೇಲೆ ಇದು ಹಿಂಗ್ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಅಪ್ಡೇಟ್ ಏನು ಅಲ್ಲಿ ಬೀದರ್ನಿಂದ ಮಲ್ಲಿಕಾರ್ಜುನ್? ಹೌದು ಜಯಪ್ರಕಾಶ್, ಏನು ಈಗಾಗಲೇ ಸಚಿನ್ ಆತ್ಮಹತ್ಯೆ ಪ್ರಕರಣ ಆ ಒಂದು ಕುಟುಂಬಕ್ಕೆ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಒಂದು ಆಘಾತ ಆಗ್ಯದ ಅಂತ ಹೇಳ್ಬೋದು. ಕುಟುಂಬಸ್ಥರು ಇವತ್ತಿಗೂ ಕೂಡ ಆ ಒಂದು ನೋವಿನಿಂದ ಆಕ್ರಂದನದಿಂದ ಹೊರಗೆ ಬಂದಿಲ್ಲ ಅಂತ ಹೇಳ್ಬೋದು. ಟೋಟಲಿ ಘಟನೆ ಆರಂಭದಿಂದ ಎಲ್ಲೋ ಒಂದ್ ಕಡೆ ಅವರಿಗೇನು ಪೊಲೀಸರಿಂದಲೇ ಅನ್ಯಾಯ ಆಗಿದೆ ಅಂತೇಳಿ ಅನ್ನಿಸ್ತಾ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ಅವರು ಟೋಟಲಿ ರಾಜ್ಯ ಸರ್ಕಾರ ಈ ಒಂದು ಪ್ರಕರಣ ನಮ್ಮ ರಾಜ್ಯ ಸರ್ಕಾರದ ಅವಶ್ಯಕತೆ ಇಲ್ಲ, ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು, CBI ತನಿಖೆ ಆಗ್ಲೇಬೇಕಂತೇಳಿ ಹಠಕ್ಕೆ ಬಿದ್ದಾರೆ. ಈಗಾಗಲೇ ರಾಜ್ಯ ಸರ್ಕಾರದಿಂದ ಕೂಡ 10 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿದ್ರು, ಅದು ಕೂಡ ನಮಗೆ ಬೇಡ. BJP ಅವರು 5 ಲಕ್ಷ ಕೊಡ್ತಾ ಇದ್ರು, ಅದು ಕೂಡ ಬೇಡ. ಟೋಟಲಿ CBI ತನಿಖೆ ಆಗಬೇಕು. ಪೊಲೀಸರು ಸೇರಿದಂತೆ ಯಾರ್ಯಾರು ನೆಗ್ಲಿಜೆನ್ಸಿ ಆಗಿದೆ ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ಘಟನೆ ನಡೆದು 8 ದಿವಸ ಆದರೂ ಕೂಡ ಒಬ್ಬ ಆರೋಪಿಗೆ ಪೊಲೀಸರು ವಶಕ್ಕೆ ತಗೊಂಡಿಲ್ಲ, ಎನ್ಕ್ವೈರಿ ಮಾಡ್ತಾ ಇಲ್ಲ. ಮೇಲಿನ ಮೇಲೆ ಪೊಲೀಸರು ನಮ್ಮ ಮನೆಗೆ ಬರ್ತಾ ಇದ್ದಾರೆ, ನಮ್ಮನ್ನೇ ವಿಚಾರಣೆ ಮಾಡ್ತಾ ಇದ್ದಾರೆ, ನಮ್ಮನ್ನೇ ಆರೋಪಿ ಸ್ಥಾನಕ್ಕೆ ನಿಲ್ಲಿಸುವ ಮೂಲಕ ಈ ರೀತಿ ಕೇಳ್ತಾ ಇದ್ದಾರೆ ಅಂತ ಸಾಕಷ್ಟು ಒಂದು ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಆದ್ರೆ ನಿಜಕ್ಕೂ ಯಾವುದೇ ಒಂದು ತನಿಖೆ ದೊಡ್ಡ ಸಂಸ್ಥೆ ತನಿಖೆ ಆಗ್ಬೇಕಾದ್ರೆ ರಾಜ್ಯದಲ್ಲಿದ್ದಂಥ ಸರ್ಕಾರ ಮಾತ್ರ ಏನದಂದ್ರೆ ಸರ್ಕಾರ ಆ ಒಂದು ತನಿಖೆಗೆ ಒಪ್ಪಿಗೆ ಕೊಟ್ಟಾಗ ಮಾತ್ರ ಆಗ್ತದ. ಆದ್ರೆ ಎಲ್ಲೋ ಒಂದ್ ಕಡೆ CBI ತನಿಖೆ ಆಗ್ಲೇಬೇಕು, ನಮಗೆ ನ್ಯಾಯ ಸಿಗ್ಬೇಕಾದ್ರೆ ಆ ಒಂದು CBI ತನಿಖೆಯಿಂದ ಮಾತ್ರ ನಾವು ಕೂಡ ಪ್ರಧಾನಮಂತ್ರಿ ಪತ್ರ ಬರಿತೀವಿ ಅಂತ ಕುಟುಂಬಸ್ಥರು ಹೇಳ್ತಾ ಇದ್ದಾರೆ. ಆದ್ರೆ ಎಲ್ಲೋ ಇನ್ನೂ BJP ಕೂಡ ಅಂದ್ರೆ ಜಿಲ್ಲಾ BJP ನಾಯಕರು, ರಾಜ್ಯ BJP ನಾಯಕರು ಏನ್ ಸೂಚನೆ ಕೊಡ್ತಾರ, ಏನು ಹೋರಾಟದ ರೂಪರೇಷೆ ನಿರ್ಮಾಣ ಮಾಡ್ತಾರ, ಆ ಒಂದು ಹೋರಾಟ ಮೇಲೆ ನಾವು ಹೋರಾಟ ಮಾಡಬೇಕು ಅಂತೇಳಿ BJP ನಾಯಕರು ಎಲ್ಲೋ ಒಂದ್ ಕಡೆ ಮೌನ ವಹಿಸಿದ್ದಾರೆ ಅಂತ ಹೇಳ್ಬೋದು. ಘಟನೆ ಆಗಿ 7 ದಿವಸ ಆದ್ರೂ ಬಿ ಏನ್ ಈಗಾಗಲೇ BY ವಿಜೇಂದ್ರ ಬರ್ತಾರ, ಆ ದಿನ ಮಾತ್ರ BJP ನಾಯಕರು ಬಂದು ಹೋದ್ರು. ನಂತರ ಜಿಲ್ಲೆಯಲ್ಲಿ ಯಾವುದೇ ಒಂದು ಹೇಳಿಕೆ ಇರ್ಬೋದು, ಹೋರಾಟ ಇರ್ಬೋದು, ಯಾವುದೇ ಹೋರಾಟದ ಥ್ಯಾಂಕ್ ಯು. ಓಕೆ, ಆ ಘಟನಾವಳಿಗಳಾಗಿ 8 ದಿನಗಳಾಯ್ತು. 8 ದಿನಗಳ ನಂತರ ಕೂಡ ಇನ್ನೂ ಕೂಡ BJP ಅದರ ಕಾವು ಅರ್ಥ ಆಗ್ತಾ ಇಲ್ಲ ಅದಕ್ಕೆ. ಇನ್ನೂ ಶನಿವಾರದಿಂದ ಮಾಡ್ತಾ ಇದ್ದಾರೆ ಅಂತ ಹೇಳಿ ಒಳ್ಳೆ ಅವಕಾಶವನ್ನ ಮಿಸ್ ಮಾಡ್ಕೋತಾ ಇದ್ದಾರೆ. ಯಾಕೆಂತಂದ್ರೆ ಪ್ರಿಯಾಂಕ್ ಖರ್ಗೆನೇ ಡೇಂಜರ್ BJPಗೆ ಯಾವತ್ತೂ ಕೂಡ. ಆಯ್ತಾ, ಈ ಅಮಿತಾಬ್ ಬಚ್ಚನ್ ಅವರ ಒಂದು ಅಗ್ನಿಪಥ್ ಸಿನಿಮಾ ಇದೆ, ಅದರಲ್ಲಿ ಒಂದು ಸಣ್ಣ ಹುಡುಗ ಒಂದು ಇದು ಮಾಡುತ್ತಾ ಅಂದ್ರೆ ಈ ಮಾಸ್ಟರ್ ಮಂಜುನಾಥ್ ಮಾಡಿದಂತ ರೋಲ್. ಆಗ ಅಲ್ಲೊಂದು ಡೈಲಾಗ್ ಬರುತ್ತೆ, ದೇಖೋ ಯೇ ಬಚ್ಚಾ ಕಲ್ ಬಡಾ ಹೋಕರ್ ಹಮಾರಾ ಸರ್ ಪೆ ಪಾವ್ ರಖೇಗಾ ಅಂತ ಹೇಳ್ದಂಗೆ ಅನಿಸ್ತಾ ಇದೆ. ಪ್ರಿಯಾಂಕರ್ಗೆ ಅಂತನ ಪ್ರಿಯಾಂಕರ್ಗೆ ಮೇಲೆ BJPಗೆ ಬಹಳ ಕೋಪ ಇದೆ. ಅಂದ್ರೆ ಅವ್ರನ್ನ ಹೆಂಗಾದ್ರೂ ಮಾಡಿ ಟಾರ್ಗೆಟ್ ಮಾಡಲೇಬೇಕು ಅಂತ ಇದೆ ಅವರಿಗೆ. ಬಟ್ ಟಾರ್ಗೆಟ್ ಮಾಡಕ್ ಆಗ್ತಾ ಇಲ್ಲ ಅವ್ರಿಗೆ, ಅವ್ರು ಅದಕ್ಕಿಂತ ಶಾರ್ಪ್ ಇದ್ದಾರೆ. ಇಲ್ಲಿ ತನಕ ನೋಡಿ, ಅಲ್ಲಿ ಯಾರು ಬಂಧನಾಗಿದೆ, ಎಂತ ಅವಕಾಶ BJPಗೆ. BJP ಹೋಗ್ಬಿಟ್ಟು ಹೈಕಮಾಂಡ್ ಹೇಳ್ಬಿಟ್ಟು ಅವ್ರು ಬಂದು ಇವ್ರು ಮಾಡುವಾಗ ಆಗುವಾಗ ಕಾಯನೈ ಪಿಯನೈ ಗ್ಲಾಸ್ ಕೊಟ್ಟಾಗ